ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಮಾಜದ ಮಧ್ಯದಲ್ಲಿ 4 ಜನರ ಮಧ್ಯೆ ಬದುಕೋ ಯೋಗ್ಯತೆ ಅರ್ಹತೆ ಎರಡು ನಿನಗಿಲ್ಲ. ನೀನು ಆಚೆನೆ ಇದ್ರೆ ಇನ್ನೂ ಅದೆಷ್ಟು ಜನರ ಜೀವನ ಹಾಳು ಮಾಡ್ತೀಯೋ ನೀನು. ಅದಕ್ಕೆ ಕಾನೂನು ಕೊಡೋ ಶಿಕ್ಷೆನೇ ನಿನಗೆ ಸರಿಯಾದದ್ದು. ಪ್ಲೀಸ್ 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 ಹಾಗೆ ಮಾತ್ರ ಮಾಡ್ಬಿಡಿ. ಎಲ್ಲ ಸತ್ಯನೂ ಹೇಳ್ಬಿಟ್ಟಿದ್ದೀನಲ್ಲ, ನಿಮ್ಮ ಕಾಲು ಬಿಡ್ತೀನಿ, ದಯವಿಟ್ಟು ನನ್ನ ಬಿಟ್ಬಿಡಿ ಪ್ಲೀಸ್. ನನ್ನ ಮಗನಿಗೆ ಕುಡಿಸಿ ಮೋಸದಿಂದ ಅವನ ಕಾಲೇಜ್ ಫ್ರೆಂಡ್ ಜೊತೆ ಅಸಭ್ಯವಾಗಿ ನಡ್ಕೊಂಡಿದ್ದಾನ ಹತ್ರ ವಿಡಿಯೋ ಮಾಡಿದ್ದಾನೆ. ಆ ವಿಡಿಯೋ ಈ ಮೊಬೈಲಲ್ಲಿದೆ. ನಾನು ಇಬ್ಬರು ಮಕ್ಕಳು ಸೊಸೆಂದರಿಗೆ ಸತತವಾಗಿ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಬಂದಿದ್ದಾನೆ. ಇಷ್ಟೇ ಅಲ್ಲ, ನನ್ನ ದೊಡ್ಡ ಸೊಸೆ ಮುಖ ಹಾಳಾಗ್ಲಿ ಅನ್ನೋ ಕಾರಣಕ್ಕೆ ಡೇಂಜರಸ್ ಕೆಮಿಕಲ್ ಅನ್ನ ಸ್ಪ್ರೇ ಮಾಡೋದಕ್ಕೂ ಪ್ರಯತ್ನ ಮಾಡಿದ್ದ. ಇಷ್ಟು ಕಾರಣ ಸಾಕಲ್ವಾ ನಿನ್ನನ್ನು ಅರೆಸ್ಟ್ ಮಾಡೋದಕ್ಕೆ? ಜಯ, ಇಷ್ಟೊತ್ತು ಇವನು ಮಾತಾಡಿದ್ದನ್ನೆಲ್ಲ ಈ ಮೊಬೈಲಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಇದನ್ನೆಲ್ಲ ನಿಮಗೆ ಶೇರ್ ಮಾಡ್ತೀನಿ. ಆದರೆ ಆ ಮೋನಿಕಾ ಅನ್ನೋ ಹುಡುಗಿ ಹೆಸರು ಮಾತ್ರ ಎಲ್ಲೂ ಹೊರಗೆ ಬರದೇ ಇರೋ ಥರ ನೋಡ್ಕೊಳ್ಳಿ. ಅವಳ ಭವಿಷ್ಯಕ್ಕೆ ತೊಂದರೆ ಆಗೋದು ಬೇಡ. ಹೇಳ್ಕೊಂಡು ಹೋಗಿ ಇವನನ್ನ. ಹೇಳ್ಕೊಬನ್ರಿ ಅವನ್ನ. ನನ್ನ ಮಾವನ್ನೇ ಅರೆಸ್ಟ್ ಮಾಡ್ತೇನೆ ಅಖಿಲ. ನಿನ್ನ ಕೊಂದೇ ಹಾಕ್ಬಿಡ್ತೀನಿ. ಬೇಡ, ನಾನೀಗ ಕಂಟ್ರೋಲ್ ಕಳ್ಕೊಂಡ್ರೆ ನನಗೆ ಲಾಸ್. ಅಖಿಲನ ಕೊಂದ್ಬಿಟ್ರೆ ಅವಳು ಇಡೀ ವಂಶ ಸರ್ವನಾಶ ಮಾಡೋಕ್ಕಾಗೋದೇ ಇಲ್ಲ. ಆಮೇಲೆ ಅವಳ ಮಕ್ಕಳು, ಅವಳ ಸೊಸೆಂದ್ರು ಎಲ್ಲರೂ ಹಾಯಾಗಿ ಬದುಕಿರ್ತಾರೆ. ಆದರೆ ನಾನು ಮಾತ್ರ ಜೈಲಲ್ಲಿ ಇರ್ತೀನಿ. ನಾನು ನನ್ನ ಮಾವ ತಂಗಿ ಥರ ಜೈಲಲ್ಲಿದ್ದರೆ ಈ ಇಡೀ ಫ್ಯಾಮಿಲಿ ಮೇಲೆ ಸೇಡ್ ತೀರ್ಸ್ಕೊಳ್ಳೋರು ಯಾರೂ ಇರಲ್ಲ. ನಾನು ತಾಳ್ಮೆಯಿಂದ ಇದ್ದು ನನ್ನ ಕೆಲಸ ಸಾಧಿಸ್ಬೇಕು. ಮಾಮ್, ನಿಮಗೆ ರಾಣನ್ ಬಗ್ಗೆ ಯಾವಾಗ ಗೊತ್ತಾಯ್ತು? ನೀವು ಹೇಗೆ ಪತ್ತೆ ಮಾಡಿದ್ರಿ ಅವನ್ನ? ನಾನು ಹೇಳ್ತೀನಿ. ಅಖಿಲ, ನಾವು ಅಂದ್ಕೊಂಡ ಹಾಗೆ
ನಮ್ಮ ಸೊಸೇಂದ್ರ ಸೀಮಂತದ ವೇಳೆಗೆ ನಮ್ಮ ಮನೆತನದ ಹಳೆಯ ಶತ್ರು ರಾಣನ ಕತೆ ಮುಗೀತು. ಈಗ ಸಮಾಧಾನ, ನೆಮ್ಮದಿ ಅಲ್ವಾ? ನಿಮ್ದಿಬ್ಬರದ್ದು ಎಂಥ ದೊಡ್ಡ ಗುಣ. ಇದೆಲ್ಲ ನನಗೆ ಗೊತ್ತಿತ್ತು. ನಿಂದ ಎಂಥ ದೊಡ್ಡ ತಪ್ಪಾಗೋಗಿದೆ. ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ಹೋಗ್ಬಿಟ್ಟ ನಾನು. ಸಾಧ್ಯ ಆದ್ರೆ ನನ್ನನ್ನ ಕ್ಷಮಿಸ್ಬಿಡಿ ಮಕ್ಕಳೇ. ಅತ್ಯಮ್ಮ, ತಪ್ಪು ಅರಸನಕೋಟೆ ಕುಟುಂಬದವ್ರದ್ದಾಗಿರ್ಲಿಲ್ಲ ಅತ್ಯಮ್ಮ. ರಾಣ ತಪ್ಪಿತಸ್ಥ ಅಂತ ಗೊತ್ತಾಯ್ತಲ್ವಾ? ಮತ್ತಾದ್ರೂ ನೀವ್ ಯಾಕೆ ಇಷ್ಟು ನೊಂದ್ಕೋತಾ ಇದ್ದೀರಾ? ನಿಮ್ಮಿಂದ ಯಾವ ತಪ್ಪು ಆಗೋದಕ್ಕೆ ಸಾಧ್ಯ ಇಲ್ಲ ಅತ್ಯಮ್ಮ. ಆದಿ ಮಗನೇ, ಹುಟ್ಟುತ್ತಾ ಅಣ್ಣ ತಮ್ಮಂದ್ರು ಬೆಳೀತಾ ದಾಯಾದಿಗಳು ಅಂತ ಹೇಳ್ತಾರೆ. ಆದ್ರೆ ನೀನು ಒಡ ಹುಟ್ಟಿದವನಿಗೋಸ್ಕರ ಇಷ್ಟು ದೊಡ್ಡ ತ್ಯಾಗಕ್ಕೆ ಸಿದ್ಧ ಆಗ್ಬಿಟ್ಟಿಯಲ್ಲಪ್ಪ. ಆದಿ ಏನೋ ಮನೆ ಮಗ, ಆದ್ರೆ ನೀನೇನಮ್ಮ ಮಾಡಿದ್ದು? ಮನೆಯಿಂದ ಆಚೆ ಹೋಗುವಾಗ್ಲೇನೆ ನೀನ್ ತಾಯಿ ಆಗ್ತಿದೀಯಾ ಅಂತ ಗೊತ್ತಿತ್ತು. ಆದ್ರೆ ಒಂದು ಮಾತು ಹೇಳಲಿಲ್ಲ. ಹೇಗಮ್ಮ ಹೋಗ್ಬಿಟ್ಟೆ? ಅವಳೆಲ್ಲ ಹೇಳಿತ್ತು ನಿಮ್ಮ ಮಾವ. ಅವತ್ತು ಮನೆಯಿಂದ ಹೊರಗೆ ಹೋಗುವಾಗ್ಲೇನೆ ಅತ್ತೆಮ್ಮ, ನಿಮ್ಮ ಮೊಮ್ಮಗು ನನ್ನ ಹೊಟ್ಟೆಲ್ ಬೆಳೀತಾ ಇದೆ, ನನ್ನ ತಾಯಿ ಆಗ್ತಾ ಇದ್ದೀನಿ ಅತ್ತೆಮ್ಮ ಅಂತ ಒಂದು ಮಾತು ಹೇಳಿದ್ರೆ ಆ ಪ್ರೆಸ್ ಮೀಟು ನಿಮ್ಮನ್ನ ಆಚೆ ಕಳಿಸಿತ್ತು. ನೀವಲ್ಲಿ ನಾವಿಲ್ಲಿ ಒದ್ದಾಟ ಇದೆಲ್ಲ ನಡೀತಾನೆ ಇರ್ಲಿಲ್ಲಮ್ಮ. ಆಗಿದ್ದೆಲ್ಲ ಆಗೋಯ್ತು. ಹಳೇದನ್ನೆಲ್ಲ ನೆನ್ಸ್ಕೊಂಡು ಯಾಕೆ ಹೊರಗ್ತೀರ ಅಮ್ಮವ್ರೆ? ಕಣ್ಣೀರು ನನ್ನಿಂದ ಪಾರ್ವತಿ, ಅರಸನ ಕೋಟೆಯ ಹಿರಿ ಸೊಸೆ ನೀನು, ನನ್ನ ಮುದ್ದಿನ ಸೊಸೆ ನೀನು. ದಯವಿಟ್ಟು ಅರಸನ ಕೋಟೆ ಒಳಗಡೆ ಬಾಮ್ಮ. ಅತ್ಯಮ್ಮ, ಅವತ್ತು ನಾವು ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಅವತ್ತು ನಿಮ್ಮನ್ನ ಮನೆಯಿಂದ ಹೊರಗೆ ಕಳಿಸಿದಾಗ ನನ್ನ ಕೊನೆ ಉಸಿರಿರೋವರೆಗೂ
ನೀವು ಈ ಮನೆ ಒಳಗಡೆ ಬರಬಾರ್ದು ಅಂತ ನಾನು ಹೇಳಿದ್ದೆ. ಆ ಮಾತನ್ನ ನಾನೀಗ ಎಲ್ಲರ ಮುಂದೆ ವಾಪಸ್ ತಗೋತಾ ಇದ್ದೀನಿ. ನನ್ನ ಮಾತನ್ನ ನಾನು ವಾಪಸ್ ತಗೋತಾ ಇದ್ದೀನಿ. ಭಗವಂತ, ನಾನು ಯಾವುದೋ ಕೋಪದಲ್ಲಿ ನನಗೆ ಇವ್ರು ನೋವು ಕೊಟ್ಟುಬಿಟ್ರಲ್ಲ ಅಂತ ಅವತ್ತು ಹೇಳಿದ ಮಾತನ್ನ ನಾನು ವಾಪಸ್ ತಗೋತಾ ಇದ್ದೀನಪ್ಪ. ನನ್ನ ಮಕ್ಕಳು ಮರಿನ ಸಂತೋಷವಾಗಿಡಪ್ಪ. ದಾಮಿನಿ, ಅಕ್ಕ, ಆರತಿ ತಗೊಂಡ್ ಬಾ. ಹಾ, ಹೊರಟೆ ಅಕ್ಕ. ಬಲ್ಗಾನಿಟ್ಟು ಒಳಗಡೆ ಬಾಮ್ಮ.
ಅಷ್ಟೇ ಅಲ್ಲ, ನಿನ್ನ ಅತ್ತೆಯಮ್ಮನಿಗೆ ನೀನು ತಾಯಿ ಆಗ್ತಿದ್ದೀಯ ಅನ್ನೋ ವಿಷಯ ನಾವು ದೇವಸ್ಥಾನಕ್ಕೆ ಹೋಗಿ ಹರಕೆ ತೊಟ್ಲು ಕಟ್ಟಿದ್ವಲ್ಲ ಅವತ್ತೇ ಗೊತ್ತಾಯ್ತು. ದಯವಿಟ್ಟು ಇದೊಂದ್ಸಲ ನನ್ನನ್ನು ಕ್ಷಮಿಸ್ಬಿಡಿ ಗುರುಗಳೇ. ಯಾವತ್ತೂ ಈ ಥರ ತಪ್ಪು ಮಾಡಲ್ಲ. ನನ್ನ ಮುಂದೆ ಆ ಪಾರ್ವತಿ ಬಗ್ಗೆ ಒಂದೇ ಒಂದು ಸಣ್ಣ ಹೊಗಳಿಕೆ ಮಾತು ಬಂದರೂ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ ಗುರುಗಳೇ. ಈ ಆಟದ ವಿಷಯದಲ್ಲೂ ಹಾಗೆ ಆಯಿತು. ಅವಳನ್ನು ಈ ಮನೆಗೆ ಕರ್ಕೊಂಡು ಬರಬೇಕು ಅನ್ನೋದು ಮೊದಲೇ ಮಾತಾಗಿತ್ತಲ್ವಾ, ಅದಕ್ಕೆ ಅವ್ರು ಹೇಳಿದ್ದನ್ನು ರಾಂಗಾಗಿ ತಗೊಂಡ್ಬಿಟ್ಟೆ. ಆಟದಲ್ಲಿ ಅವಳನ್ನು ಗೆಲ್ಲಿಸ್ಬೇಕು, ಈ ಮನೆಗೆ ಕರ್ಕೊಂಡು ಬರಬೇಕು ಅಂತ ಮಾತಾಡ್ತಿದ್ದನ್ನು ಕೇಳಿಸ್ಕೊಂಡು ಅವರು ಆಟದಲ್ಲಿ ಗೆಲ್ಲಿಸೋದ್ರ ಬಗ್ಗೆ ಮಾತಾಡ್ತಿದ್ದಾರೇನೋ ಅಂತ ಅಂದ್ಕೊಂಡ್ಬಿಟ್ಟೆ ಗುರೂಜಿ. ಗುರುಗಳೇ, ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನನ್ನ ಥರನೇ ಅರ್ಥ ಮಾಡ್ಕೊಂಡಿರೋರು ಅಲ್ವಾ? ಈಗಲೂ ಏನು ಕಾಲ ಮಿಂಚಿಲ್ಲ ಗುರುಗಳೇ. ಪಾರ್ವತಿನ ಈ ಮನೆಯಿಂದ ಆಚೆ ಹಾಕೋದಕ್ಕೆ ಏನಾದರೂ ಪ್ಲ್ಯಾನ್ ಸಿಗ್ಬೋದಾ ಅಂತ ಯೋಚನೆ ಮಾಡಿ ನನಗೆ ಆರ್ಡ್ರ್ ಮಾಡಿ, ನನಗನ್ನ ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ. ನೀನು ತಾಯಿ ಆಗ್ತಿದೀಯ ಅಂತ ಗೊತ್ತಾದ ಕ್ಷಣದಲ್ಲಿ ನಾನು ಕೂಡ ಒಬ್ಬ ತಾಯಿಯಾಗಿ ಯೋಚನೆ ಮಾಡಿದೆ ಅಷ್ಟೇ. ನನಗಿದ್ದ ಕೋಪ, ಅಸಮಾಧಾನ, ಆ ನೋವಿನ ಭಾವನೆ ಎಲ್ಲನೂ ಮರ್ತೋಯ್ತು. ಎಲ್ಲ ಆ ಕ್ಷಣನೇ ಮರ್ತು ಬಿಟ್ಟೆ. ಓಡ್ ಬಂದು ನಿನ್ನನ್ನು ತಬ್ಕೋಬೇಕು, ನನ್ನ ಸಂತೋಷನ ವ್ಯಕ್ತಪಡಿಸ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ದೇವಸ್ಥಾನದಿಂದ ಅವತ್ತು ಸೀದಾ ನಿಮ್ಮ ಮನೆಗೆ ಬಂದೆ. ಆದರೆ ಅವತ್ತು ಪಾರು, ನೀನು ತಾಯಿ ಆಗ್ತಿರೋ ವಿಷಯ ಯಾವುದೇ ಕಾರಣಕ್ಕೂ ಅಮ್ಮಂಗೆ ಗೊತ್ತಾಗಬಾರ್ದು. ಇವಾಗ ಯಾಕೆ ಗೊತ್ತಾಗಬಾರ್ದು ಅಂದರೆ ಗೊತ್ತಾಗಬಾರ್ದು ಅಷ್ಟೇ. ಅಮ್ಮ, ಅವತ್ತು ನಾನಾಗೆ ಆ ಮಾತಾಡಿದ್ದಲ್ಲ ಅಮ್ಮ. ಅನಾಮಿಕ ಕರೆ ಮಾಡಿದವರು ಒತ್ತಡ ಹಾಕಿತ್ತು. ಆದರೆ ನನಗೆ ಅದು ಆ ಕ್ಷಣಕ್ಕೆ ಆವಾಗ ಗೊತ್ತೇ ಆಗಲಿಲ್ಲ. ತುಂಬ ನೊಂದ್ಕೊಂಡು ಮನೆಗೆ ಬಂದೆ. ಆದರೆ ನಿಮ್ಮ ಮೇಲೆ ಕೋಪ ಮಾಡಿಕೊಂಡು ನಿಮ್ಮನ್ನು ನೋಡದೆ ಇರೋದಕ್ಕಾಗಲಿ, ನಿಮ್ಮ ಬಗ್ಗೆ ಯೋಚನೆನೇ ಮಾಡದೆ ಇರೋದಕ್ಕಾಗಲಿ ನನ್ನಿಂದ ಸಾಧ್ಯನೇ ಆಗಲಿಲ್ಲ. ಅದಕ್ಕೆ ನೇರವಾಗಿ ನಾನು ಮಾಡೋಕ್ಕಾಗದೆ ಇರೋ ಆರೈಕೆನೆಲ್ಲ ರಘು ಮೂಲಕ ತಿಳ್ಕೊಂಡು ಅವ್ರಿಗೂ ಗೊತ್ತಾಗದೆ ಇರೋ ಹಾಗೆ ಮಾಡಿಸ್ದೆ. ನಿನ್ನೊಬ್ಬನ ಸಂಪಾದನೆಯಲ್ಲಿ ಸಂಸಾರನೂ ನೋಡಿಕೊಂಡು ಪಾರ್ವತಿಯ ಊಟ, ಉಪಚಾರ, ಆಸ್ಪತ್ರೆ ಖರ್ಚು ಇದನ್ನೆಲ್ಲ ನಿಭಾಯಿಸೋಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಆಸ್ಪತ್ರೆಗೆ ಬ್ಲ್ಯಾಂಕ್ ಚೆಕ್ ಕೊಟ್ಟಿದ್ನೇ ಹೊರತು ನನ್ನ ಹತ್ರ ಏನೋ ದುಡ್ಡಿದೆ ಅಂತ ತೋರಿಸ್ಕೊಳ್ಳೋ ಅಹಂಕಾರದಿಂದ ಅಲ್ಲ, ಅಥವಾ ನಿಮ್ಮ ಬಡತನನ ಹಂಗಿಸೋದಕ್ಕೂ ಅಲ್ಲ. ಹನುಮಂತು ಹತ್ರ ಹೇಳಿ ನಿನ್ನ ಆಟೋನ ಶೆಡ್ಡಲ್ಲಿಡಿಸಿ ನಿನಗೆ ಕೆಲಸದ ಆಫರ್ ಕೊಟ್ಟಿದ್ದು ಕೂಡ ಅದೇ ಕಾರಣಕ್ಕೆ. ಆದರೆ ಆವಾಗಲೂ ಕೂಡ ಅನಾಮಿಕ ಕರೆ ಮಾಡಿ ನಿಮ್ಮನ್ನು ತಡೆದಿರಬೇಕು ಅಲ್ವಾ? ಮಾಮ್, ಹಿಂದೆ ನಡೆದಿರೋದನ್ನ ಮರೆತು ಮುಂದೆ ನಡಿಬೇಕಾಗಿರೋದ್ರ ಬಗ್ಗೆ ಗಮನ ಕೊಡೋಣವಾ? ಇವತ್ತು ಅದಕ್ಕೆ ಸಿಮಂತ ಕೂಡ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಖಂಡಿತ. ಆದರೆ ಅದಕ್ಕೂ ಮುಂಚೆ ನಂದೊಂದು ಆಸೆ ಇದೆ. ಅದನ್ನು ಪೂರೈಸ್ಕೊಳ್ಳೋ ಸ್ವಾರ್ಥ ನನಗೆ. ಇಷ್ಟು ದಿನ ನಿನಗಿಷ್ಟವಾದ ತಿಂಡಿ, ಅಡಿಗೆಗಳನ್ನು
ರಘು ಕೈಯಲ್ಲಿ ಕೊಟ್ಟು ಕಳಿಸ್ತಾ ಇದ್ದೆ. ಆದರೆ ಇವತ್ತು ಒಂದಾದರೂ ಸಿಹಿ ತಿಂಡಿ ನಾನೇ ನನ್ನ ಕೈಯಾರ ನನ್ನ ಪಾರ್ವತಿಗೆ ತಿನ್ನಿಸೋ ಆಸೆ.